ಹಲೋ. ಪ್ರಪೋಸ್ ಪ್ರಾಂಕ್ ಮಾಡಕ್ ಹೋಗ್ತಾ ಇದ್ದೀನಿ. ದೇವರಾಣೆ, ನಮ್ಮ ಮನೆ ದೇವರಾಣೆಗಳು ಎಂಥದ್ದು ಇಲ್ಲ. ನಂದು ಅವಳದು ಒಂದು ಗುಡ್ ಫ್ರೆಂಡ್ಶಿಪ್ ಅಷ್ಟೇ. ಈ ಮ್ಯಾಟ್ರ್ ಫುಲ್ ಸೀರಿಯಸ್ ಆಗಿದೆ. ಒಂಚೂರು ಆಚಿಗೆ ಬೈಲಿ. ದಂಡಿ ಗಿಡಿ ಮಾಡೋ ಪ್ಲಾನಿಂಗ್ ಏನಾದ್ರು ಇದೆಯಾ? ಅಷ್ಟೇ ಹೇಳು ಸಾಕು. ಪ್ಲಾನಿಂಗ್ ಏನ್ ತಲೆ ಸರಿ ಇಲ್ವಾ? ಒಂದ್ಸಲ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಹಲೋ. ಎಲ್ಲರಿಗೂ ನಮಸ್ಕಾರಗಳು. ಜೊತೆಗೆ ಎಲ್ಲಿದೆಯಾ? ಮತ್ ಬೇಗ ಇಲ್ಲಿ ಗಡಿ ಹತ್ರ ಇದ್ದೀನಿ, ಅಲ್ಲಿಗೆ ಬರ್ಬೇಕಾ? ನಮಸ್ಕಾರ. ನಾವಿವತ್ತು ಒಂದು ಪ್ರಪೋಸ್ ಪ್ರಾಂಕ್ ಮಾಡಕ್ ಹೋಗ್ತಾ ಇದ್ದೀನಿ. ಮಜಾ ಆಯಾ. ಫ್ರೆಂಡ್ಸಿಗೆ ಪ್ರಪೋಸ್ ಪ್ರಾಂಕ್ ಮಾಡಕ್ ಹೋಗ್ತಾ ಇದ್ದೀನಿ. ಅವಳ ಎಕ್ಸ್ಪ್ರೆಷನ್ ಯಾವ ತರ ಬರುತ್ತೆ, ಏನ್ ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. ನಮ್ಮ ಮಧ್ಯೆ ಆತರ ಏನಿಲ್ಲ, ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಷ್ಟೇ. ಒಳ್ಳೆ ಫ್ರೆಂಡ್ಶಿಪ್ ಇದೆ. ಆದ್ರೆ ಇವತ್ತು ನಾನು ಅವಳಿಗೆ ಪ್ರಪೋಸ್ ಪ್ರಾಂಕ್ ಮಾಡಕ್ ಹೋಗ್ತಾ ಇದೀನಿ. ಒಬ್ಬೊಬ್ಬ ಏನ್ ಕ್ರೀಮ್ ಎಲ್ಲ ಹಚ್ಕೊಬರ್ತಿದ್ಯಾ? ನೀನು ಅಫಿಷಿಯಲ್ ಇಲ್ಲ, ಇನ್ನೊಂದು ಕರ್ಕ ಬರಕ್ಕೆ ನಾವಿಲ್ಲಿ ತನಕ. ನೀನೇನು ಅಫಿಷಿಯಲ್? ಅಣ್ಣ ಒಂದು ಗಾಡಿ ಬೇಕಿತ್ತಲ್ಲ. ಪ್ರೈಸ್ ಅಮೌಂಟ್ ಎಷ್ಟು ಅಣ್ಣ? ಅದು ಎಷ್ಟದು ಪ್ರೈಸ್ ಅಮೌಂಟ್? ಇದು ಪ್ರಪೋಸ್ ಪ್ರಾಂಕ್ ಹೆಂಗ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಕೆಲವರು ರಿಯಲ್ ಆಗಿ ಪ್ರಪೋಸ್ ಮಾಡುವಾಗ ಬೊಕ್ಕೆ ಕುಕ್ಕೆ ಹಿಡ್ಕೊಂಡೆಲ್ಲ ಪ್ರಪೋಸ್ ಮಾಡ್ತಾರೆ. ನಾನಿವತ್ತು ಹೆಂಗ್ ಪ್ರಪೋಸ್ ಮಾಡ್ತೀರಾ ಅಂದ್ರೆ, ಒಂದು ಡೈರಿ ಮಿಲ್ಕ್ ಸಿಲ್ಕ್ ಕೊಟ್ಟು ಪ್ರಪೋಸ್ ಪ್ರಾಂಕ್ ಮಾಡ್ತೀನಿ. ನಾನು ಇದೇ ಕಡೆ ನೋಡಿ ಬಿಡ್ತೀನಿ. ರಾಘವೇಂದ್ರ ಬೇಕ್ ಪಾಯಿಂಟ್, ಇದು ನಮ್ಮ ಹಾಸನಿಗೆ ಟಾಪ್ ಬೇಕ್ರಿ ಅಂತ ಗುರು. ಹಾಸನಿಂದ ಸುಮಾರು ಒಂದು 15-16 ಕಿಲೋಮೀಟರ್ ಆಚೆ ದೂರ ಐತೆ. ಹಾಸನ್ ಯಾವ ಬೇಕ್ರಿನೂ ಈ ಬೇಕ್ರಿಗೆ ಸೈಡ್ ಹೊಡೆಯೋಕ್ಕಾಗಿಲ್ವಂತೆ ಗುರು. ಈಗ ಇತ್ತೀಚೆಗೆ ಓಪನ್ ಆಗಿದ್ದು ರಾಘವೇಂದ್ರ ರೆಸ್ಟ್ ಬೋರ್ಡ್. ಒಂದು ಸಿಲ್ಕ್ ಕೊಡಿ, ಡೈರಿ ಮಿಲ್ಕ್. ಎಷ್ಟ್ರದ್ದು ಕೊಡಿ ಅಣ್ಣ? ಕಡಿಮೆದೇ ಕೊಡಿ. 10 ರೂಪಾಯಿ ಇಟ್ಟರೆ 130 ಎಷ್ಟಿದು? 130. ಚಿಕ್ಕದಿಲ್ವಣ ಸಿಲ್ಕ್ ಇದು ತೀರಾ ದೊಡ್ಡದಾಯ್ತು. ಅವಳ ರೇಂಜಿಗೆ ಏನಿದಿಲ್ಲ ಬಿಡಿ. ₹90 ಕೊಡ್ಲಾ? ಹ್ಞೂ ಕೊಡಿ, ಅದೇ ಕೊಡಿ. ಬೇರೆ ಖತಮ್. ಸರ್, ದೇವರಾಣೆ, ನಮ್ಮ ಮನೆ ದೇವರಾಣೆಗಳು ಎಂಥದ್ದು ಇಲ್ಲ. ನಂದು ಅವಳದು ಒಂದು ಗುಡ್ ಫ್ರೆಂಡ್ಶಿಪ್ ಅಷ್ಟೇ. ನಂಗೂ ಅವಳಿಗೂ ಆ ಥರ ಏನೂ ಇಲ್ಲ. ಒಳ್ಳೇದು ಫ್ರೆಂಡ್ಶಿಪ್, ಒಳ್ಳೇದೊಂದು ಫ್ರೆಂಡ್ಶಿಪ್ ಅಷ್ಟೇ. ಒಂದು ಕರೆ ಮಾಡೋಣ ಅವಳಿಗೆ. ಹಲೋ, ಎಲ್ಲಿದ್ಯಾ? ಯಾವ ಲೈಬ್ರರಿ? ನಾನು ನಿಮ್ ಕಾಲೇಜ್ ಹತ್ರ ಇದ್ದೀನಿ. ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಅದ್ರ ಮುಂದೆನೇ ಇದ್ದೀನಿ. ಅದಲ್ಲ, ನಾನೀಗ MA ಸ್ಟೂಡೆಂಟ್. ಮನೇಲಿ MA ಬಿಟ್ಟು ನಿಂಗೆ ಇಲ್ಲಿ MA ಮಾಡಕ್ ಬಂದಿಯಾ? ಅವೆಲ್ಲ ನಿಮ್ ಮನೇಲಿ ಇರ್ತವೆ, ನಮ್ಮ ಮನೇಲಲ್ಲ. ಕರೆಕ್ಟ್ ಆಗಿ ಹೇಳು. RC ರೋಡು. RC ರೋಡ್ ಗಿರ್ಸಿ ರೋಡ್ ಗೊತ್ತಿಲ್ಲ ನಂಗೆ. ಈಗ ನಿಮ್ ಕಾಲೇಜಿಂದ ಎಷ್ಟು ದೂರ ಆಗುತ್ತೆ? ಹಾಸನ್ ಟೌನ್ ಒಳಗಡೆ ಅಂದ್ರೆ ಎಲ್ಲಿರೋದೆ ಅದು? ಎಂಟ್ರೆನ್ಸ್ ನಮ್ಮೂರಿಂದ ಬರ್ತೀವಲ್ಲ, ಎಂಟ್ರೆನ್ಸ್ ಕಲಾ ಕಾಲೇಜ್ ಪಕ್ಕ ರತ್ನಂ ಸಿಲ್ಕ್ ಅಂತ ಇದೆಯಲ್ಲೋ. ನೀವೊಂದು ಕೆಲಸ ಮಾಡು, ಅಲ್ಲಿ ಏನು ಯಾವ್ದಾರು ಯಾವ ಕಾಲೇಜು ಇದು? ಹೇಮ್ ಗಂಗೋತ್ರಿ ಲೊಕೇಶನ್ ಹಾಕೊಂಡು ಬರಲ್ಲ ಈಗ? ಲೊಕೇಶನ್ ಹಾಕ್ಬೇಡ, ಮತ್ತೆ RC ರೋಡ್ ರತ್ನಂ ಸಿಲ್ಕ್ ಅಂತ ಹಾಕು. ಆರ್ತಿ ರೋಡ? RC ರೋಡು RC ರೋಡು ರತ್ನಂಗಿರಿ, ರತ್ನಂ ಸಿಲ್ಕ. ಸೀರೆದು ಅಂಗಡಿ. ಈ ಮ್ಯಾಟ್ರ್ ಫುಲ್ ಸೀರಿಯಸ್ ಆಗಿದೆ. ಒಂಚೂರು ಆಚಿಗೆ ಬೈಲಿ. ಬಾರಲ್ಲೇ ಫಸ್ಟ್ ಬೇಗ. ಸಿಲ್ಕ್ ರತ್ನಂ ಸಿಲ್ಕ್ ರತ್ನಂ ಸಿಲ್ಕ್. ಫೋನ್ ಬಿಡಿ. ಈಗ ಒಂದು ವಿಷಯ ಹೇಳಬೇಕು, ಫುಲ್ ಸೀರಿಯಸ್ಸು. ಈಗ ನಮ್ಮದು 3 ವರ್ಷದ ಫ್ರೆಂಡ್ಶಿಪ್ಪನ್ನ ಒಂಚೂರು ಅಪ್ಡೇಟ್ ಮಾಡೋಣ ಅಂತಿದ್ದೀನಿ. ಈಗ ಸರಿ ಆಯ್ತು. ನನಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ.
ಈ ಸೀರಿಯಸ್ಲಿ ಕಡೆ ಹೇಳ್ತಾ ಇರೋದು ಸೀರಿಯಸ್ಲಿ ನನಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಇಲ್ಲಿಗೆ ಪ್ರಪೋಸ್ ಮಾಡೋಣ ಅಂತ ಕರ್ಕೊಬಂದೇನೆ. ನಂಬಕ್ಕಾಗ್ತಿಲ್ಲ. ನಿಜಕ್ಕೂ ಫ್ರಾಂಕ್ ಏನಾದರೂ ಮಾಡ್ತಿದ್ಯಾ? ಫ್ರ್ಯಾಂಕಿಂಗ್ ಏನು ಕಡೆ ಅಪ್ಪ ಕ್ಯಾಮ್ರಾ ಆಫ್ ಮಾಡ್ತೀನಿ ಆಯ್ತು. ನಿಜವಾಗ್ಲೂ ಪ್ರಪೋಸ್ ಮಾಡ್ತಿದ್ದೀನಿ ಸರ. ನಂಗೆ ನೀನಂದ್ರೆ ಇಷ್ಟ. ನಾನು ಇದೆಲ್ಲ ನಂಬೋದೇ ಇಲ್ಲ. ನಂಬೇಕಣೆ, ನೀನು ನಂಬಲೇಬೇಕು. ಚಾನ್ಸೇ ಇಲ್ಲ. ಸೀರಿಯಸ್ಲಿ ಹೇಳ್ತಾ ಇರೋದು. ಇಲ್ಲ ಆಕ್ಚುಲಿ ನನಗೆ ಫ್ರೆಂಡ್ಶಿಪ್ಪೇ ಇಷ್ಟ ಅಂತ. ನಾನು ಫ್ರೆಂಡ್ಶಿಪ್ಪನ್ನು ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಈಗ ನೀನಂದರೆ ಇಷ್ಟ. ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಒಪ್ಸ್ತೀನಿ ಕಣಪ್ಪ ನಾನು. ಅಲ್ಲ, ನನಗೂ ನೀನಂದ್ರೆ ಇಷ್ಟ, ಬಟ್ ಫ್ರೆಂಡ್ ಆಗಿ. ಅದೇ ಕಡೆ ಅದೇ ಇಷ್ಟ. ಈಗ ನಿನ್ನ ಹುಡುಗ ಮಾಡ್ಕ ಅಷ್ಟೇ. ಹಂಗಾರೆ ನನ್ನ ಮಾತಿಗೆ ಬೆಲೆನೇ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಯಾಕೆ ಜೋಕ್ ಮೋಸ್ಟ್ಲಿ ದಡ್ಡಿ ಗಿಡಿ ಮಾಡೋ ಪ್ಲಾನಿಂಗ್ ಏನಾದರೂ ಇದೆಯಾ? ದಡ್ಡಿ ಏನಿಲ್ಲ, ನಿಜವಾಗ್ಲೂ ಪ್ರಪೋಸ್ ಮಾಡ್ತಿದ್ದೀನಿ. ಪ್ರಪೋಸ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ನೀನಂದ್ರೆ ಇಷ್ಟ. ಹೋಗ್ಲಿ ಇದು ಮಾಡೋದನ್ನೋದೇ ಗೊತ್ತಿಲ್ಲ. ನನ್ನನ್ನು ಹೆಂಗೆ ನೋಡ್ಕೊಂತೀಯ ನೀನು ಒಪ್ಕೊಂಡ್ರೆ? ನಾನು ನಿಜವಾಗ್ಲೂ ನೀನು ಚೆನ್ನಾಗಿ ನೋಡ್ಕೊಂತೀನಿ, ರಾಣಿ ಥರ ನೋಡ್ಕೊಂತೀನಿ. ನಿಮ್ಮ ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು ಅದ್ರ ಡಬ್ಬಲ್ ಪಟ್ಟು ನೋಡ್ಕೊಂತೀನಿ. ಇಲ್ಲ, ಅವ್ರನ್ನ ನೀನು ಈಕ್ವಲ್ ಮಾಡೋಕ್ಕಾಗಲ್ಲ. ಈಗ ನನಗೆ ನಿಂಗೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತು ತಾನೆ. ನಂಗೆ ಬೇರೆ ಯಾವ ಹುಡುಗಿಯರು ಬೀಳಲ್ಲ. ನಿನ್ಗೂ ನಾನು ಹೆಂಗೆ ಅಂತ ಗೊತ್ತಾನೆ. ಅದು ಬಿಡು, ಫಸ್ಟು ಇಲ್ಲಿ ಆನ್ಸರ್ ಮಾಡು. ಹೋಗ್ಲಿ ಇದನ್ನು ಹಿಡ್ಕಳೆ, ಇದು ಕೈಲಿ ಹಿಡ್ಕಳೆ. ಆಸ್ ಎ ಫ್ರೆಂಡ್. ಅಲ್ಲ, ಲವರ್ ಅಂತ ಹೇಳ್ತೀಯ, ಮೆಲ್ಟ್ ಆಗಿರೋದೆಲ್ಲ ತಿಂದಿದ್ಯಾ? ಇದನ್ನ ಸರಿಯಾಗಿ ನೋಡಕ್ಕಾಗಿಲ್ಲ. ಅದು ಬಿಸಿಲಿಗೆ ಮೆಲ್ಟ್ ಆಗಿರೋದು. ನೋಡು ನೀನು ಇದು ಮಾಡ್ದಲ್ಲ, ಅವಾಗ ಮೆಲ್ಟ್ ಆಗಿದ್ದಿದ್ದು. ನೀನು ರಿಜೆಕ್ಟ್ ಮಾಡ್ದಲ್ಲ, ಅದಕ್ಕೆ ಮೆಲ್ಟ್ ಆಗಿದ್ದು. ಜೋಕು. ನಿಜವಾಗ್ಲೂ ಇಲ್ಲ. ಏನಪ್ಪ ಏನು ಮಾಡ್ರು ಡಿಸೈಡ್ ಮಾಡ್ತೀಯ? ಫ್ರೆಂಡೇ ಬೆಟರ್ ಅಂತ ಅನ್ಕೋ. ನೀನು ಒಪ್ಕೊಂಡ್ಲಿಲ್ಲ ಅಂದ್ರೆ ನಾನು ಫುಲ್ಲು ಫೀಲಿಂಗ್ ಆಗಿ ಹೋಗ್ಬಿಡ್ತೀನಿ. ಅಲ್ಲ, ಫ್ರೆಂಡ್ ಆಗಲ್ವಾ? ಫ್ರೆಂಡ್ ಆಗಲ್ವಾ? ಆ್ಯಸ್ ಎ ಫ್ರೆಂಡ್ ಏನು ಬೇಡ. ಈಗ ಸೀರಿಯಸ್ ಆಗಿ ಡಿಸೈಡ್ ಮಾಡಿದೆ. ಇಲ್ಲ ಕಣ. ನಾನು ಹಂಗಾರೆ ಡೈಲಿ ಫೀಲಿಂಗ್ ಸ್ಟೇಟಸ್ ಹಾಕೋಕ್ಕೆ. ಸ್ಟೇಟಸ್ ಹಾಕೋದ್ರಲ್ಲೆಲ್ಲ ನೀನು ನಿಜವಾಗ್ಲೂ ಫೀಲ್ ಆಗಿದೆಯಾ ಅಂತ ನಾನು ಹೆಂಗೆ ನಂಬಲಿ? ಸಿಂಗಲ್ ಲೈಫ್ ಇಸ್ ಬೆಟರ್. ನೀನೀಗ ಒಪ್ಕೊಂಡೆ. ನಾನು ನಿಮ್ಮ ಮನೆಗೆಲ್ಲ ಬರ್ತೀನಿ. ಉಪೇಂದ್ರ ಬಂದು ಬಡಿತಾನಲ್ಲ, ಕಿರಣ್ ಅಂತ ಬಡಿತೀನಿ. ನಾನು ಮನೇಲಿ ಹಾಸ್ಟೆಲಲ್ಲಿ ಇರೋದು. ಸೀರಿಯಸ್ಲಿ ಹೇಳ್ತಿರೋದು. ಸೀರಿಯಸ್ಲಿ ನಾನು ಇಸ್ಕೊಂತಿದ್ದೀನಿ ಆಸ್ ಎ ಫ್ರೆಂಡ್. ಏನು ಡಿಸೈಡ್ ಮಾಡು ಈಗ? ನಿಜವಾಗ್ಲೂ ಇಲ್ಲ, ನಂಗೆ ಆ ಥರ ಫೀಲಿಂಗ್ಸೇ ಇಲ್ಲ. ಫೀಲಿಂಗ್ಸ್ ಬರಲ್ಲ, ಕಾನ್ಸೆಪ್ಟೇ ನನ್ನ ತಲೆಯಲ್ಲಿ ಇಲ್ಲ ಕುಮಾರ್. ಫೀಲಿಂಗ್ಸ್ ಬರಲ್ಲ ಕಣೆ. ನೀನು ಬರ್ಸ್ಕೋಬೇಕು, ತಲೆ ಒಳಗಡೆ ತುಂಬ್ಕೋಬೇಕು. ಅರ್ಥ ಆಗಲ್ಲ. ಇಷ್ಟು ದಿನ ಫ್ರೆಂಡ್ ಇಸ್ಕೊಂಡಲ್ಲ ಮತ್ತೆ ಇಷ್ಟ ಅಂತ ನಾನು ಹೇಳಿಲ್ವ ಫ್ರೆಂಡ್ ಅಂತ. ಏನು ಬುದ್ಧಿ ಮಾಡ್ತೀಯ ನೀನು? ಅಲ್ಲೇ ನಂಗೆ ಇಷ್ಟ ಕಣೆ ನೀನು ಫ್ರೆಂಡ್ ಆಗಿ. ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಈಗೇನಪ್ಪ ಒಪ್ಕಂತೆ ಅಲ್ವಾ? ಡಿಸೈಡ್ ಮಾಡು. ಸೀರಿಯಸ್ ಆಗಿ ಡಿಸೈಡ್. ಐ ಆಮ್ ಆಲ್ರೆಡಿ ಕಮಿಟೆಡ್. ಯಾರ ಜೊತೆ? ನೀನು ಕಮಿಟ್ ಇಲ್ಲ ಅಂತ ಗೊತ್ತಿದ್ದೆ ನಾನು ಇವತ್ತು ಹಿಂಗೆ ಇದು ಮಾಡಕ್ಕೆ ಬಂದಿದ್ದೆ. ಐ ಆಮ್ ಆಲ್ರೆಡಿ ಕಮಿಟೆಡ್. ಎಲ್ಲಿ ತೋರ್ಸಾಯ್ತು. ನಿಮ್ಮ ಹುಡ್ಗನ ಜೊತೆ ಮಾತಾಡ್ತೀನಿ, ಕೊಡು. ಫೋನ್ ಮಾಡ. ವೆಯ್ಟ್ ಯಾರೋ ಹುಡುಗಿ ಫೋನ್ ಮಾಡ್ಬಿಡ. ಇದೆ ನೋಡು, ಇದು ನನ್ನ ಲವರ್. ಅದು ಪೊಲೀಸ್ ಸಿಂಬಲ್, ಅದು ಪೊಲೀಸ್ ಸ್ಟಾರ್. ಅದು ನೀನು ಪೊಲೀಸ್ ಸ್ಟಾರ್. ಪೊಲೀಸಿರೋ ಹುಡುಗನ ಮದುವೆ ಮಾಡ್ಬೇಕು. ನೀನು ಪೊಲೀಸಿರೋ ಹುಡುಗನ ಮದುವೆ ಆಗ್ಬೇಕು ಅಂತ ಇರೋದಷ್ಟೇ. ಆದರೆ ಈಗ ಚೇಂಜ್ ಬಿಡುತ್ತಾ ನೀನು ಆಂಬಿಷನ್ ಚೇಂಜ್ ಮಾಡುತ್ತಾ? ನಾನು ಪೊಲೀಸ್ಗಿಂತ ಚೆನ್ನಾಗಿ ನೋಡ್ಕೊಂತೀನಿ, ಮದುವೆ ನನ್ನ. ಸೀರಿಯಸ್ಲಿ ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಇದೆ. ಇದು ನನ್ನ ಭುಜದ ಮೇಲೆ ಇರ್ಬೇಕು ಯಾವಾಗಲೂ. ಯಾವುದು? ಪೊಲೀಸು. ಈಗೇನಪ್ಪ, ಓಕೆನಾ ಹೊಗೆನಾ? ಆಗಲ್ಲ ಇಷ್ಟೇ ಹಂಗಾರೆ. ಈಗೇನು ಫೈನಲ್ ಡಿಸೈಡ್ ಮಾಡು. ಆಗಲ್ಲ ಕುಮಾರ್. ಈಗೇನು ಡಿಸೈಡ್ ಮಾಡು? ಫೈನಲ್ ಲಾಸ್ಟ್ ಡಿಸೈಡ್ ಮಾಡು. ಏನೋ ಇಷ್ಟು ದಿನ ಫ್ರೆಂಡ್ ಅಂತ ಇದ್ದು ಇವಾಗ ಪ್ರಪೋಸ್ ಮಾಡಿದ್ರೆ ಸೀರಿಯಸ್ಸಾಗಿ ಹೇಳು. ಈಗೇನು ಒಪ್ಕೊಂತೀವಿ ಒಪ್ಕೊಳ್ಳೋದು? ಇಲ್ಲ
ಸೀರಿಯಸ್ಲಿ ಫುಲ್ ಸೀರಿಯಸ್ಸಾ ಪಕ್ಕ ಹೇಳು ಸೀರಿಯಸ್ಲಿ ಯಾಕೆ- ನಿಮಗೆಲ್ಲ ಯಾಕೆ ಆಡಿದ್ರೆ ನಾನು ನನಗೆ ಅಳು ಬರುತ್ತೆ. ಯಾಕಳು ಬರುತ್ತೆ ಬೇಡ ಈಗೇನು ಡಿಸೈಡ್ ಮಾಡೋ ಲಾಸ್ಟ್ ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟಾ ನೀ ಹೇಳ್ತಿಲ್ವಾ ಬೇಡ ಅಂತ? ಓಕೆ ಯಾಕೆಂದು ಬೇಡ ನನ್ನಲ್ಲಿ ಏನು ಕೊರತೆ ಇದೆ ಅಂತ ಬೇಡ ಅಂತ ಇದೆಯಾ ಏನೂ ಇಲ್ಲ. ಇಷ್ಟು ದಿನ ನೋಡಿದ್ದು ಫ್ರೆಂಡ್, ಇನ್ಮೇಲೆ ಫ್ರೆಂಡ್. ಜಸ್ಟ್ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡು. ಎಂತ ಫ್ರೆಂಡು ಬೆಸ್ಟ್ ಫ್ರೆಂಡು. ಬೆಸ್ಟ್ ಫ್ರೆಂಡು ಅದೇ ಬೆಸ್ಟ್ ಫ್ರೆಂಡಿಂದ ಒಂದು ಸ್ಟೆಪ್ ಮುಂದೆ ಇಡೆ ಸ್ವಲ್ಪ. ನನಗೂ ನಂದೇ ಆದಂಥ ಡ್ರೀಮ್ಸ್ ಇದೆ. ನನ್ನ ಡ್ರೀಮ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಡ್ರೀಮ್ ಬಾಯ್ ಹಂಗಿರ್ಬೇಕು ಹಿಂಗಿರ್ಬೇಕು. ಹೌದು. ಯಾವ ಡ್ರೀಮ್ ಬಾಯ್? ನಿನ್ನ ಡ್ರೀಮಲ್ಲಿ life ಬರ್ತಾನ partner. ಡ್ರೀಮ್ ಬಾಯ್? ಈಗ ಕತೆ ಎಲ್ಲ ಹೊಡಿಬಿಡ, ಲಾಸ್ಟ್ ಫೈನಲ್ ಒಪ್ಕೊಂತೀಯ ಒಪ್ಕೊಳಲ್ಲ. ಹ್ಞೂ ಹಿಂಗೆಲ್ಲ ಹಠ ಮಾಡಿದ್ರೆ ನಾನು ಎದ್ದೋಗ್ತೀನಿ. ಹೇಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಓಕೆನಾ ಅಷ್ಟೇ ಹೇಳು ಸಾಕು. ಲೇ ನಿಂಗೇನು ತಲೆ ಸರಿ ಇಲ್ವಾ? ಒಂದ್ಸಲ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನಂಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ಆಯ್ತು ಸರಿ ಕುತ್ಕ. ಬಾಯ್. ಏನು ಹಿಂಗೆ ಎದ್ದೋಗ್ತ್ಯಾ? ಲೇ 3 ದಿವಸದಿಂದ ಫ್ರೆಂಡ್ ನಾನು ಇವಾಗ ಪ್ರಪೋಸ್ ಮಾಡಿದ್ರೆ ನಿಂಗೆ ಸರಿ ಗೊತ್ತಿರ್ತಾನೆ ನಾನು ಹೆಂಗೆ ಅಂತ. ಆಯ್ತು ಕುತ್ಕ ಮಾತಾಡೋಣ. ಇಲ್ಲ. ಎಲ್ಲ ನೋಡ್ಬೇಕು. ಸರಿ ಬರ್ತೀನಿ. ಲೇ ಬಾಯ್. ಕುತ್ಕೊಳ್ಳೆ ಮಾತಾಡೋಣ. ನೀನು ಹಿಂಗೆ ಹೇಳ್ತೀಯ ಅಂತ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ. ಸರಿ ಆಯ್ತು ಕುತ್ಕ. ವೇಟ್ ಮಾಡಿ, ಮೇಲೆ ಕಾಂಟ್ಯಾಕ್ಟಲ್ಲಿ ಇರೋದೇನು ಬೇಡ. ಯಾಕೆ ಬೇಡ ಲೇ ಕುತ್ಕೊಳ್ಳೆ ಒಂದು ನಿಮಿಷ ಮಾತಾಡೋಣ. ಬೇಡ ಬಾಯ್. ನೀ ಪ್ರಾಂಕ್ ಮಾಡಿದ್ದು ದೇವರಣ್ಣ ನಮ್ಮ ತಾಯಣ್ಣ ಪ್ರಾಂಕ್ ಮಾಡಿದ್ದು ನಮ್ಮ ತಾಯಣ್ಣ ಪ್ರಾಂಕ್ ಮಾಡಿದ್ದು. ಸೀರಿಯಸ್ಲಿ ಹೇಳು, ನಿಜ ದೇವರಣ್ಣ ಪ್ರಾಂಕ್ ಮಾಡಿದ್ದು. ವಿಡಿಯೋ ಆನ್ ಮಾಡ್ಕೊಂಡೇ ಇದ್ದೀನಿ ನೋಡು ಅವಾಗಿಂದ. ದೇವರಣ್ಣ ಪ್ರಾಂಕ್ ನಿಜ ಪ್ರಾಂಕ್ ಮಾಡಿದ್ದು. ಹೆಂಗನ್ಸ್ತು ನಿನಗೆ? ಹೆಂಗೆ ಯಾವ್ದಾರ ಫೀಲ್ ಆಯ್ತು? ಕೆಟ್ಟ ಕೋಪ ಬಂದಿತ್ತು. ಚಿಕ್ಕ ಮಕ್ಕಳಲ್ಲಿ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ಸ್. ಈಗ ನಾನು ಇದ್ದಕ್ಕಿದ್ದಂಗೆ ಬಂದು ನಿಂಗೆ ಪ್ರಪೋಸ್ ಮಾಡಿದೆ. ಇದು ಹೋಗ್ಲಿ ಆಸ್ ಎ ಫ್ರೆಂಡ್ ಓಕೆ. ನೀವು ಪ್ರಪೋಸ್ ಮಾಡ್ತೀನಿ ಅನ್ನೋದು ನಿನ್ನ ತಲೆಯಲ್ಲಿ ಬಂದಿತ್ತ ಯಾವತ್ತಾದ್ರು? ಸೀರಿಯಸ್ಲಿ ಇಲ್ಲ. ಅಂದರೆ ಏನಕ್ಕೆ ನಾನು ಪ್ರ್ಯಾಂಕ್ ಮಾಡಿದ್ದೆ ಅಷ್ಟೇ. ಗೊತ್ತಿಲ್ಲ. ನೀನು ಅವಳಿಗೆ ನಿಂಗೆ ಕ್ಯಾಮ್ರಾ ಆಫ್ ಮಾಡಿಲ್ಲ. ಹಾಂ ಜೂಗ್ಲು ಆಫ್ ಆಗಿದೆ ಅಂತ. ಇದೆಲ್ಲ ಪ್ರ್ಯಾಂಕು ಮತ್ತು ಸುಮ್ಮನೆ ಏನೇನೋ ತಲೆಗೆ ಇಡ್ಕೊಬೇಡ. ಫುಲ್ಲು ಶಿಸ್ತಿನ ವ್ಯವಹಾರ ಮಾಡ್ಕೊಂಡು ಹೋಗೋಣ ನಾವಿನ್ನ ಯಾವತ್ತೂ ನಾವು ಫ್ರೆಂಡ್ಸು. ಓಕೆ ಡನ್. ಮತ್ತೆ ಇಲ್ಲಿ ತನಕ ಬರಲ್ಲ. ಊರಿಗೆ ಹೋಗಲ್ಲ ಅವಾಗ್ಲೂ. ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೇನೆ. ಸರಿ ಆಯ್ತು. ಥ್ಯಾಂಕ್ ಯು ಫಾರ್ ಯುವರ್ ಟ್ರೀಟ್. ಥ್ಯಾಂಕ್ ಯು ಫಾರ್ ಯುವರ್ ಟ್ರೀಟ್. ಬಾಯ್. ಬೈಕ್ ನಾನು ಸ್ವಲ್ಪ ತೊಳ್ಗಿಲ್ ನೀಟಾಗಿ ಇನ್ನೆಂತ ನೀಟಾಗಿ ಇಡಬೇಕು. ಅದು ನಿನ್ನ ಫಸ್ಟ್ ವೈಫು. ಸರಿ ಬರಲಾ? ಸರಿ ಬಾಯ್. ಬಾಯ್. ಹುಷಾರಾಗಿ ಹೋಗು. ಹಾಂ ಹೋಗ್ಬಿಟ್ಟು ಫೋನ್ ಮಾಡು. ಹಾಂ ಸರಿ ಆಯ್ತು. ಬಾಯ್. ಹುಷಾರು. ಬಾಯ್. ಹಾಂ ಬಾಯ್ ಬಾಯ್.